ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮಿಥುನ ರಾಶಿಯ ಜುಲೈ 2025ನೇ ವರ್ಷದ ಮಾಸ ಭವಿಷ್ಯ ಏನಿದೆ, ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಬರಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮಿಥುನ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಮಿಥುನ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಮಿಥುನ ರಾಶಿಯ ಶುಭ ಫಲಗಳ ಬಗ್ಗೆ ಮೊದಲಿಗೆ ಚರ್ಚೆ ಮಾಡೋಣ. ಆನಂತರ ಅಶುಭ ಫಲಗಳು, ಆನಂತರ ಅದಕ್ಕೆ ಪರಿಹಾರಗಳ ಬಗ್ಗೆ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಆಗ ಮಾತ್ರ ಸಂಪೂರ್ಣವಾದಂತಹ ಮಾಹಿತಿ ಅನ್ನೋದು ಮಿಥುನ ರಾಶಿಯವರಿಗೆ ಬಂದು ಸೇರುತ್ತೆ. ಮಿಥುನ ರಾಶಿಯವರಿಗೆ ಜುಲೈ ತಿಂಗಳು ನಿಮ್ಮ ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ ಅನ್ನೋದು ಇರುತ್ತೆ. ಜುಲೈ ತಿಂಗಳಿನಲ್ಲಿ ಮಿಥುನ ರಾಶಿಯವರು ಉತ್ತಮವಾದಂತಹ ವಾತಾವರಣ ಅನ್ನೋದನ್ನು ಪಡ್ಕೊಳ್ತಾರೆ. ಇವರ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಿರಿಕಿರಿ ಅನ್ನೋದು ಇರೋದಿಲ್ಲ, ಜಗಳಗಳು ಬರೋದಿಲ್ಲ, ಕಲಹಗಳು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಈ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳು ನೆಮ್ಮದಿಯುತವಾದಂತಹ ವಾತಾವರಣ ಅನ್ನೋದು ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತೆ. ಹಾಗಾಗಿ ಈ ತಿಂಗಳು ನೀವು ನೆಮ್ಮದಿಯಾಗಿ ಕಳಿಬೋದು ನಿಮ್ಮ ಜೀವನನ ಅಂತ ಹೇಳಿದರೆ ತಪ್ಪಾಗಲ್ಲ. ಇನ್ನು ಗಂಡ ಹೆಂಡತಿ ನಡುವೆ ಪ್ರೀತಿ ಸಾಮರಸ್ಯ ಅನ್ನೋದು ಹೆಚ್ಚಾಗಿರುತ್ತೆ. ನಿಮ್ಮ ಗಂಡ ಮತ್ತು ಹೆಂಡತಿಯ ನಡುವೆ ಅನ್ಯೋನ್ಯತೆ, ಬಾಂಧವ್ಯ, ಪ್ರೀತಿ, ಸಾಮರಸ್ಯ ಎಲ್ಲವೂ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರ ಗಂಡ ಹೆಂಡತಿ ತುಂಬ ಖುಷಿಯಿಂದ ನಿಮ್ಮ ಮನೆಯಲ್ಲಿ ನೆಮ್ಮದಿಯಿಂದ ಜೀವನವನ್ನು ಕಳಿತೀರಾ ಅಂತಾನೆ ಹೇಳ್ಬೋದು. ಇನ್ನು ಶುಕ್ರ ನಿಮಗೆ ಅನುಕೂಲಕರ ಸ್ಥಾನದಲ್ಲಿ ಇದ್ದಾರೆ. ಹಾಗಾಗಿ ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಶುಕ್ರನು ಕೂಡ ಅನುಕೂಲಕರವಾಗಿರೋದ್ರಿಂದ ಮಿಥುನ ರಾಶಿಯವರಿಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಈ ತಿಂಗಳಲ್ಲಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ರವಿಗ್ರಹ ಮತ್ತು ಬುಧಗ್ರಹ ಒಟ್ಟಿಗೆ ಇರೋದ್ರಿಂದ ವಾಕ್ಚಾತುರ್ಯ ಅನ್ನೋದು, ನಿಮ್ಮ ಮಾತಿನಲ್ಲಿ ಜಯ ಅನ್ನೋದು ಈ ರಾಶಿಯವರಿಗೆ ಸಿಗತ್ತೆ. ರವಿಗ್ರಹ ಮತ್ತು ಬುಧಗ್ರಹ ಇಬ್ಬರೂ ಕೂಡ ಒಟ್ಟಿಗೆ ಇರೋದ್ರಿಂದ, ಒಂದೇ ಮನೆಯಲ್ಲಿರೋದ್ರಿಂದ ನಿಮ್ಮ ಮಾತಿನ ಚಾತುರ್ಯ ಅನ್ನೋದು ಹೆಚ್ಚಾಗುತ್ತೆ. ನೀವು ಮಾತಿನಿಂದಲೇ ನಿಮ್ಮ ಎಲ್ಲ ಕೆಲಸಗಳನ್ನ ಗಿಟ್ಟಿಸ್ಕೊಳ್ತೀರಾ. ನಿಮ್ಮ ಮಾತಿನಿಂದ ನಿಮಗೆ ಜಯ ಸಿಗುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ಖಂಡಿತವಾಗಿಯೂ ಕೂಡ ನಿಮ್ಮ ಮಾತಿನಲ್ಲಿ ನಿಮಗೆ ಲಾಭವೂ ಕೂಡ ಆಗುತ್ತೆ. ಎಲ್ಲ ಕೆಲಸವನ್ನು ಕೂಡ ನಿಮ್ಮ ಮಾತಿನಿಂದ ಸಂಯಮದಿಂದ ಮಾತನಾಡಿಕೊಂಡು ನೀವು ಖಂಡಿತವಾಗಿಯೂ ಕೂಡ ನೀವು ಸಕ್ಸಸ್ಸನ್ನು ಕಾಣ್ತೀರಾ. ಕುಜ ಮತ್ತು ಕೇತು ಕೂಡ ಒಟ್ಟಿಗೆ ಇರೋದ್ರಿಂದ ಈ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ, ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸ ಮಾಡುವವರಿಗೆ ತುಂಬಾ ಲಾಭಕರವಾದ ತಿಂಗಳು ಅಂತಾನೆ ಹೇಳ್ಬೋದು. ಭೂಮಿಗೆ ಸಂಬಂಧಪಟ್ಟಂತಹ ವಿಷಯಗಳು, ನೀವೇನಾದರೂ ಭೂಮಿ ವ್ಯವಹಾರಗಳನ್ನ ಮಾಡ್ತಿದ್ರೆ, ಭೂ ವ್ಯವಹಾರಗಳು ಅಂದರೆ ಇವಾಗ ರಿಯಲ್ ಎಸ್ಟೇಟ್ ಕೆಲಸಗಳು, ಮನೆ ಕೊಂಡು ಮಾರೋದು ಅಥವಾ ಮನೆ ಕಟ್ಟಿಸಿ ಮಾರೋದು, ಭೂಮಿ ಮಾರೋದು, ಈ ರೀತಿಯಾಗಿ ಕೆಲಸ ಮಾಡ್ತಿರೋರಿಗೆ ಖಂಡಿತವಾಗಿಯೂ ಕೂಡ ಈ ತಿಂಗಳು ಮಾಡಿಸಿದಂತಹ ತಿಂಗಳು ಅಂತಾನೆ ಹೇಳ್ತೀನಿ. ಖಂಡಿತವಾಗಿಯೂ ಕೂಡ ಈ ತಿಂಗಳಲ್ಲಿ ನಿಮಗೆ ಅಪಾರವಾದಂತಹ ಹಣ ಅನ್ನೋದು ಬರುತ್ತೆ. ಡಬಲ್ ಹಣ ಅನ್ನೋದನ್ನ ನೀವು ಪಡ್ಕೊಳ್ತೀರಾ. ಜೊತೆಗೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥವರು ಕೂಡ ಖಂಡಿತವಾಗಿಯೂ ಕೂಡ ಒಳ್ಳೆ ಅವಾರ್ಡ್ಸು, ರಿವಾರ್ಡ್ಸು ಎಲ್ಲವನ್ನು ಕೂಡ ಪಡ್ಕೊಳ್ತೀರಾ. ಇನ್ನು ಗುರುವಿನಿಂದ ವಿದೇಶಕ್ಕೆ ಪ್ರಯಾಣದ ಯೋಗ ಕೂಡ ಇದೆ. ಗುರುವಿನಿಂದ ನೀವು ವಿದೇಶದ ಪ್ರಯಾಣದ ಯೋಗ ಕೂಡ ಮಾಡಬಹುದು. ನೀವೇನಾದರೂ ವಿದೇಶಕ್ಕೆ ಹೋಗಬೇಕು ಅಂತ ತುಂಬ ದಿನಗಳಿಂದ ಪ್ಲ್ಯಾನ್ ಹಾಕ್ತಿದ್ರೆ, ಹಾಗೆಯೇ ವಿದೇಶ ಪ್ರಯಾಣ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ, ಈ ತಿಂಗಳಲ್ಲಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಕೂಡ ಆಗುತ್ತೆ. ಅಥವಾ ವಿದೇಶದಲ್ಲಿ ಹೋಗಿ ನಾನು ಕೆಲಸ ಮಾಡಬೇಕು, ವಿದೇಶದಲ್ಲೇ ಹೈಯರ್ ಎಜುಕೇಷನ್ ಮಾಡ್ಕೋಬೇಕು ಅಂತೇನಾದರೂ ವಿದ್ಯಾರ್ಥಿಗಳೇ ಆಗಿರಲಿ, ಸಾಮಾನ್ಯ ಜನಗಳೇ ಆಗಿರಲಿ ಯೋಚನೆ ಮಾಡ್ತಿದ್ರೆ, ಖಂಡಿತವಾಗಿಯೂ ಕೂಡ ವಿದೇಶಕ್ಕೆ ಹೈಯರ್ ಸ್ಟಡಿಗೂ ಹೋಗ್ಬೋದು ಅಥವಾ ಕೆಲಸಕ್ಕೂ ಕೂಡ ಹೋಗ್ಬೋದು. ಇದಕ್ಕೆ ಸಕಾಲ ಅಂತಾನೆ ಹೇಳ್ಬೋದು. ವಿದೇಶ ಪ್ರಯಾಣದ ಯೋಗನ ಗುರು ನಿಮಗೆ ಕರುಣಿಸಲಿದ್ದಾರೆ. ಮಿಥುನ ರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳು ಜುಲೈ ತಿಂಗಳಲ್ಲಿ ಕಾಣಸಿಗುತ್ತೆ. ಇನ್ನು ಅಶುಭ ಫಲಗಳು ಏನೇನಿದೆ ಅಂತ ನೋಡೋದಾದರೆ, ಶನಿಯಿಂದ ನಿಮ್ಮ ಉದ್ಯೋಗದಲ್ಲಿ ಟೆನ್ಷನ್ಸ್ಗಳು ಬರಬಹುದು. ನೀವು ಈ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ.
ಶನಿ ಭಗವಂತ ನಿಮ್ಮ ರಾಶಿಯಲ್ಲಿ ಸಾಡೆ ಸಾತಿಯಲ್ಲಿ ಇರೋದ್ರಿಂದ ನಿಮಗೆ ನೀವು ಮಾಡುವಂತಹ ಕೆಲಸಗಳಲ್ಲಿ ಟೆನ್ಷನ್ಸನ್ನು ಕೊಡ್ತಾರೆ. ನಿಮಗೆ ಯಾವ ಥರ ಅಂದರೆ ಯಾವುದಾದ್ರೂ ಒಂದು ಕೆಲಸದ ವಿಷಯವಾಗಿ ನಿಮಗೆ ಒಂದು ಫೈಲ್ಸೇ ಆಗಿರಲಿ, ಒಂದು ಏನಾದರೂ ಒಂದು ಕೊಟ್ಟಿರ್ತಾರೆ. ಆದರೆ ನಿಮ್ಮ ಟೆನ್ಷನ್ಸಿಂದ ಆ ಕೆಲಸಗಳು ಆಗದೇ ಇರೋದ್ರಿಂದ ಮನಸ್ಸಿಗೆ ಕಿರಿಕಿರಿ ಉಂಟಾಗುತ್ತೆ. ಹಾಗೆಯೇ ಉದ್ಯೋಗ ಸ್ಥಳಗಳಲ್ಲಿ ಜಗಳಗಳಾಗುವುದು ಈ ರೀತಿಯಾಗಿ ಆಗುತ್ತೆ. ಹಾಗಾಗಿ ಶನಿಯಿಂದ ಉದ್ಯೋಗದಲ್ಲಿ ಟೆನ್ಷನ್ ಶುರುವಾಗೋದ್ರಿಂದ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ನೀವು ಎಷ್ಟು ಸಂಯಮದಿಂದ, ಎಷ್ಟು ತಾಳ್ಮೆಯಿಂದ, ಎಷ್ಟು ಡಿಸಿಪ್ಲಿನಿಂದ ಇರ್ತೀರಾ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯವಾಗುತ್ತೆ. ಕೆಲಸದ ಸ್ಥಳಗಳಲ್ಲಿ ಸಹೋದ್ಯೋಗಿಗಳ ಬಳಿಗೆ ಉತ್ತಮ ವಾತಾವರಣನ ನೀವು ಇಟ್ಕೋಬೇಕಾಗತ್ತೆ. ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರೋ ಅದು ಗೌರ್ಮೆಂಟ್ ಕೆಲಸನೇ ಆಗಿರಲಿ, ಪ್ರೈವೇಟ್ ಕೆಲಸನೇ ಆಗಿರಲಿ, ಸ್ವಂತ ಉದ್ಯೋಗನೇ ಆಗಿರಲಿ, ನೀವು ಕೆಲಸ ಮಾಡುವಂತಹ ಜಾಗಗಳಲ್ಲಿ ನೀವು ನಿಮ್ಮ ಸಹೋದ್ಯೋಗಿಗಳೊಂದಿಗೆ, ನಿಮ್ಮ ಜೊತೆ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರ ಹತ್ರ ನೀವು ಸಂಯಮದಿಂದ ನೀವು ನಡತೆನ ಇಟ್ಕೋಬೇಕಾಗುತ್ತೆ. ನೀವು ಎಷ್ಟು ಸಂಯಮದಿಂದ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ನೀವೇನಾದ್ರೂ ಅವ್ರ ಬಳಿ ಕಿರಿಕಿರಿ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಮಾಡೋದು ಈ ರೀತಿಯಾಗಿ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಇದರಿಂದ ನೀವು ದೊಡ್ಡ ನಷ್ಟನೇ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ. ಇನ್ನು ರಾಹುವಿನಿಂದ ತಂದೆಯ ಆರೋಗ್ಯದಲ್ಲಿ ತೊಂದರೆಗಳು ಕೂಡ ಬರಬಹುದು. ರಾಹು ಕೂಡ ನೀಚನಾಗಿರೋದ್ರಿಂದ ನಿಮ್ಮ ರಾಶಿಯಲ್ಲಿ ನಿಮ್ಮ ತಂದೆಯ ಆರೋಗ್ಯದಲ್ಲಿ ನೀವು ಗಮನ ವಹಿಸಬೇಕಾಗತ್ತೆ. ಅವ್ರಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆ ಕಾಣ್ತು ಅಂದಿದ ತಕ್ಷಣವೇ ನೀವು ವೈದ್ಯರ ಹತ್ರ ಕರ್ಕೊಂಡು ಹೋಗಬೇಕಾಗತ್ತೆ. ಇಲ್ಲ ಅಂದರೆ ಅವರ ಆರೋಗ್ಯಕ್ಕೆ ಕುತ್ತು ಬರಬಹುದು. ಹಾಗೆಯೇ ಅವರ ಆರೋಗ್ಯದ ಸಲುವಾಗಿ ನೀವು ಅತಿಯಾದ ಹಣನ ಖರ್ಚು ಮಾಡುವಂತಹ ಸಂದರ್ಭ ಎದುರಾಗುತ್ತೆ. ಹಾಗಾಗಿ ನೀವು ಖಂಡಿತವಾಗಿಯೂ ಕೂಡ ನಿಮ್ಮ ತಂದೆಯ ಆರೋಗ್ಯದ ಕಡೆಗೆ ಗಮನ ವಹಿಸಿದರೆ ತುಂಬಾ ಒಳಿತು. ಇನ್ನು ವಾಹನ ಚಲಾಯಿಸಬೇಕಾದ್ರೂ ಕೂಡ ತುಂಬ ಅಂದರೆ ತುಂಬಾ ಹುಷಾರಾಗಿ ವಾಹನ ಚಲಾಯಿಸಬೇಕಾಗತ್ತೆ. ಅತಿಯಾದ ಆತುರತೆ ಬೇಡ, ಸ್ಪೀಡ್ ಬೇಡ. ನೀವು ಗಾಡಿನ ಓಡಿಸ್ತಿದ್ದೀರಾ ಅಂದರೆ ನೀವು ಸಂಯಮದಿಂದ ನಿಧಾನವಾಗಿ 10 ನಿಮಿಷ ಲೇಟಾದರೂ ಪರವಾಗಿಲ್ಲ, ಆರಾಮಾಗಿ ನೀವು ಗಾಡಿನ ಓಡಿಸ್ಬೇಕಾಗತ್ತೆ. ಇಲ್ಲ ಅಂದರೆ ಇದರಿಂದಲೂ ಕೂಡ ಸಮಸ್ಯೆ ಅನ್ನೋದು ಬರುತ್ತೆ. ಇನ್ನು ಈ ತಿಂಗಳಲ್ಲಿ ನೀವು ಎರಡೆರಡು ನಿರ್ಧಾರನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನೀವೇನಾದರೂ ಎರಡೆರಡು ನಿರ್ಧಾರನ ಅಂದರೆ ಏನಾದರೂ ಒಂದು ಇದನ್ನು ಮಾಡೋಕ್ಕೆ ಹೋಗಿ ಅದನ್ನು ಮಾಡಿಬಿಡೋದು, ಎರಡು ದೋಣಿ ಮೇಲೆ ಕಾಲಿಟ್ಟರೆ ಆಗುತ್ತಾ? ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಎರಡೆರಡು ನಿರ್ಧಾರನ ಈ ಮಿಥುನ ರಾಶಿಯವರು ಜುಲೈ ತಿಂಗಳಲ್ಲಿ ಮಾಡಲೇಬಾರ್ದು. ಇನ್ನು ಇಷ್ಟೆಲ್ಲ ಎಚ್ಚರಿಕೆ ವಿಷಯಗಳನ್ನ ಹೇಳಿದ್ದಾಯಿತು. ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರನ ನೀವು ಪ್ರತಿನಿತ್ಯ ಪಠನೆ ಮಾಡಿ. ಹಾಗೆಯೇ ಶನಿದೇವರ ದೇವಸ್ಥಾನಕ್ಕೆ ನೀವು ಪ್ರತಿ ಶನಿವಾರ ಎಳ್ಳೆಣ್ಣೆನ ಕೊಡಿ ಅಥವಾ ಎಳ್ಳು ಬತ್ತಿನ ಹಚ್ಚೋದ್ರಿಂದ ಖಂಡಿತವಾಗಿಯೂ ಕೂಡ ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಎಷ್ಟೆಲ್ಲ ಲಾಭವಿದೆ, ಹಾಗೆಯೇ ಏನೆಲ್ಲ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂತ. ನಿಮ್ಮದು ಕೂಡ ಮಿಥುನ ರಾಶಿಯಾಗಿದ್ದರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನಿಮ್ಮದೇ ಆದಂಥ ಓಂ ಶನಿದೇವ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.